ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಹೊಸಪೇಟೆಯಿಂದ ಶಿವಮೊಗ್ಗ ರಸ್ತೆ ತಡೆಗಟ್ಟಿ ಪ್ರತಿಭಟನೆ. ಹೌದು ವೀಕ್ಷಕರೇ, ಆಲ್ ಇಂಡಿಯಾ ಬಹುಜನ್ ಸಮಾಜವಾದ ಪಾರ್ಟಿ ಹರಿಹರ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಹರಿಹರದಲ್ಲಿ ದಿನಾಂಕ 18 ಮೇ 2026ರಂದು ಡಿ ಹನುಮಂತಪ್ಪ ಜಿಲ್ಲಾ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ತಹಶೀಲ್ದಾರ್ ಮುಖನೆ ಹರಿಹರ ನಗರದಲ್ಲಿ ಹಾದು ಹೋಗಿರುವ ಹೊಸಪೇಟೆಯಿಂದ ಶಿವಮೊಗ್ಗ ರಸ್ತೆ ರೈಲ್ವೆ ಅಂಡರ್ ಬ್ರಿಡ್ಜ್ ರಸ್ತೆಯು ತಗ್ಗು ಗುಂಡಿಗಳಿಂದ ಕೂಡಿದ್ದು ಸುಮಾರು ವರ್ಷಗಳಿಂದ ಹಲವಾರು ಅವಘಡಗಳು ಆಗಿದ್ದು ಸಂಬಂಧಪಟ್ಟ ಇಲಾಖೆಯವರು ಶಾಶ್ವತವಾಗಿ ಪರಿಹಾರ ರಸ್ತೆ ನಿರ್ಮಿಸದೆ ತಾತ್ಕಾಲಿಕವಾಗಿ ಕಲ್ಲು ಮಣ್ಣು ಹಾಕಿ ಮುಚ್ಚಿ ಮಾಡಿದಪ್ಪ ಅಂತ ತೋರ್ಸೋದು. ಆ ರಸ್ತೆಯು 2-3 ದಿವಸಗಳಲ್ಲಿ ಭಾರಿ ಸಂಚಾರನ ವಾಹನ ಅಲ್ಲಿ ಬಂದ್ರೆ ಹಂಗ ಮುರಿದು ಹೋಗೋದು. ಈ ರಸ್ತೆ ಮಾರ್ಗದಲ್ಲಿ MKT CBSE, MKT ಕನ್ನಡ ಶಾಲೆ, ಸೆಂಟ್ ಮೇರಿಸ್ ಶಾಲೆ, ವಿದ್ಯಾಧನಿ ಶಾಲೆ ಹಾಗೂ ITI ಕಾಲೇಜು ಸುಮಾರು 3,000-5,000 ಶಾಲೆ ಮಕ್ಕಳು ಮನೆಯಿಂದ ಶಾಲೆಗೆ ಅಥವಾ ಶಾಲೆಯಿಂದ ಮನೆಗೆ ಹೋಗುವ ದಾರಿಯಲ್ಲಿ ಅವಘಡಗಳಾಗುವುದು ಸಂಬಂಧಿಸಿರುವುದರಿಂದ ಈ ರಸ್ತೆಯಲ್ಲಿ ಕನಿಷ್ಠ 30-50 ಮೀಟರ್ ಸಿಮೆಂಟ್ ರಸ್ತೆಯನ್ನು ಮಾಡಬೇಕೆಂದು ಒತ್ತಾಯಿಸಿದ್ದೇವೆ. ಹಾಗೂ ಈ ಸ್ಥಳದಲ್ಲಿ ಚರಂಡಿ ನಿರ್ವಹಣೆ ಸರಿಯಾಗಿಲ್ಲ, ಅದನ್ನು ಸರಿಪಡಿಸಬೇಕೆಂದು ತಮ್ಮಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜವಾದಿ ಪಕ್ಷ ವತಿಯಿಂದ ಆಗ್ರಹಿಸಿದ್ದೇವೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಅವರು ನಿಮ್ಮನ್ನ ನಿಲ್ಲಿಸ್ಬಿಟ್ರು, ಎಲ್ಲ ನಿಲ್ಲಿಸ್ಬಿಡ್ತೀರಿ ಇವಾಗ. ಎಲ್ಲ ಆಮೇಲೆ ಅವ್ರದ್ದು ಎಲ್ಲಿಯದು ಏನೈತೆ ಅಂತ ಅವ್ರು ಯಾವಾಗ ನಮ್ಮ ಲೇವಲ್ ಮಾಡ್ಕೊಳ್ಳೋರು. ಅವರು ಇದು ಇಲ್ಲಿ ಏನಾಗತ್ತೆ ಅನ್ನೋ ಗೊತ್ತಿಲ್ಲ. ಒಂದು ಕೆಳ ನೀರ್ ನಿಂತ್ಕೊಂಡ್ರೆ ಯಾವ್ದೇ ರೋಡ್ ರಾಜ್ಯಕ್ಕಲ್ಲ, ಶಾಶ್ವತ ಪರಿಹಾರ ಕೊಡ್ರಿ. ಈ ಸರಿ ಇದಕ್ಕೆ ನಾವು ಇದನ್ನ ನಮ್ಮ ಐಆರ್ ಅಥಾರಿಟಿ ಹತ್ರ ಮಾತಾಡಿದ್ವಿ. ಮಿಕ್ಸರ್ ಕಾಂಕ್ರೀಟ್ ಬಂತಂದ್ರೆ ಇದು ಒಂದು 10 ಮೀಟರ್ ನೀಟ್ ಆಗುತ್ತೆ. ಕಾಂಕ್ರೀಟಿಂಗ್ ಮಾಡಕ್ಕೆ ನಾನು ನಮ್ಮ ಮೇಲಾಧಿಕಾರಿ ಹತ್ರ ಮಾತಾಡಿ ಅಲ್ಲಿ ಬೈಪಾಸ್ ಇದೆ ಆ ಕಡೆಗೆ, ಆ ಕಡೆ ಬಿಡಕ ಡಿಪಾರ್ಟ್ಮೆಂಟ್ ಇರ್ತಾಗ ಮಾತಾಡ್ರಿ. ಸಣ್ಣ ಪುಟ್ಟ ವೆಹಿಕಲ್ ಕೂಡ ಸಿಂಗಲ್ ಆಗಿ ಮಾಡ್ರಿ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ರು, ಬಂದು ಇದನ್ನ ಶಾಸಕರು ಬಂದಿದ್ರು. ಈಗ ನೀವು ಆರ್ಕೆ ಉತ್ತರ ಮಾಡಂಗಿಲ್ಲ. ಈಗ ನಾವು ಒಂದು ಪ್ರತಿಭಟನೆ ಮಾಡಿದ್ದೇವೆ. ಮತ್ತೆ ಇವ್ರೆ ಅಲ್ವತ್ತಪ್ಪರೆ, ಈಗ ನಾವು ರೋಡ್ ಮಾಡ್ತೇವೆ, ಬಟ್ ಡ್ರೈನೇಜ್ ಸಮಸ್ಯೆ ಐತಲ್ಲ. ಏನಿಲ್ಲ, ನೀರಿಂದು ಅದು ನೀರು ಕ್ಲೀನ್ ಆಗಿ ಇದಾದ್ನಪ್ಪ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ನೀರು ಕ್ಲೀನ್ ಆಗಕ್ಕೆ ಇನ್ನು ಎಷ್ಟು ವರ್ಷ ಬೇಕು? ಇನ್ನು 10 ವರ್ಷ ಬೇಕಾ? ನೀರು ಕ್ಲೀನ್ ಆಗಕ್ಕೆ 10 ವರ್ಷ ಬೇಕಾದ ನಾವು ನಗರಸಭೆಯವರು ಮಾಡ್ಬೇಕು. ನಮಗೆ ಇದು ಬರಲ್ಲ. ನಗರಸಭೆಯವರು ಅದನ್ನ ನೀರು ಕ್ಲೀನ್ ಮಾಡ್ಬೇಕು. ಎಷ್ಟು ದಿವಸ ಆಗ್ಬೋದು ಇದು? ನಾವು ಇದನ್ನ ಮಾಡ್ತೀವಿ. ಎಷ್ಟು ದಿವಸ ಆಗ್ಬೋದು ಈಗ ವರ್ಕ್ ಇದು? ಒಂದು 4 ದಿವಸನೋ 2 ದಿವಸನೋ 3 ದಿವಸನೋ ಒಂದ್ ಲೈಟ್ ಹಾಕಿದ್ರು, ವೈಟ್ ಲೈಟ್ ಎಲ್ಲ ಕಿತ್ತಾಕಿದ್ದಾರೆ. ರಾತ್ರಿ ಓಡಾಡಿ ಗೊತ್ತಾಗುತ್ತೆ. ನಾಗರಾವು ದೊಡ್ಡ ದೊಡ್ಡ ತಿರ್ಗಾಡ್ತವೆ.
ಆಮೇಲೆ ನೀರ್ ನಿಂತ್ಕೊಂಡ್ರೆ ಅಲ್ಲ 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 ಕೇಳಿ ಸರ್, ಅಲ್ಲ ನಾವು ಮಾತ್ರ ನಮಗೆ ಜಾತಿ ಭೇದ ಭಾವನೆ ಇಲ್ಲ. ಇದಕ್ಕೇನಿದೆ ಅಂತ ಹೇಳಿದ್ರೆ ಸರ್, ಚರಂಡಿ ಕ್ಲೀನ್ ಮಾಡ್ತಾ ಇದ್ರೆ ಏನಾಗೋದಿಲ್ಲ ಸರ್, ಅದಕ್ಕೆ ಚರಂಡಿ ಕ್ಲೀನ್ ಮಾಡ್ತಾ ಇದ್ರೆ ಏನಾಗೋದಿಲ್ಲ. ಮಾಡದಲ್ಲೇ ನಾವು ಏನೇ ರೋಡ್ ಮಾಡಿದ್ರು ಅದು ಏನಾಗುತ್ತೆ ಮತ್ತೆ ಪ್ಯಾಚ್ ವರ್ಕ್ ಮತ್ತೆ ಮಾಡ್ಕೊಳ್ಳಿ. ಇಲ್ಲಿ ಬಿದ್ದು ಸಾಯ್ಬೇಕು ಜನ. ಈಗ ನಾಳೆ 1ನೇ ತಾರೀಕಿಗೆ ಸ್ಕೂಲ್ ಸ್ಟಾರ್ಟ್ ಆಕಾವು. ಎಷ್ಟು ಆಕ್ಸಿಡೆಂಟ್ ಆಗ್ಯಾವ ಗೊತ್ತಾ? ನಿಮ್ಮ ರಸ್ತೆಯಿಂದನೇ ಆಕ್ಸಿಡೆಂಟ್ ಆಗೋದು. ನೀವು ರಸ್ತೆ ಮಾಡ್ರಿ ಸರ್. ನೋಡಿ ಸರ್, ಅಲ್ಲ ನೀವು ನೆಕ್ಸ್ಟ್ ತೆಗ್ಬಿಟ್ಟ ನೋಡಿ ಸರ್, 1ನೇ ತಾರೀಕಿಂದ ಶಾಲೆ ಸ್ಟಾರ್ಟ್ ಆಕಾವು. ನೀವು ಒಂದು ನಿಮಿಷ ರೀ. ಈಗ ಮೊನ್ನೆ ತಾನೇ ಶಾಸಕರು ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತಿಂದ ಇವತ್ತವರೆಗೂ ಏನ್ ಮಾಡಿದ್ರಿ ನೀವು? ಅಲ್ಲ, ನಗರಸಭೆ ಬಿಟ್ಟಾಕ್ಬಿಟ್ರಿ, ಅವ್ ನಿಮಗ್ ಸಂಬಂಧ ಇಲ್ಲ ಅಂತ ಹೇಳಕತ್ತೀರಾ? ಈ ಗುಂಡಿಗಳು ಬಿದ್ದಾವಲ್ಲ, ಅದ್ರ ಬಗ್ಗೆ ನಾವು ಇದು ಮಾಡ್ತೇವೆ. ಬಟ್ ಹಂಗಲ್ಲ ಇವ್ರೆ, ಈಗ ನಾವು ಏನೇ ಇದನ್ನ ರಸ್ತೆ ಸರಿಪಡಿಸಿದ್ರು ನೀರ್ನ ನಿಂತ್ಕೊಂಡು ಅದು ಸಾಲ್ವ್ ಆಗ್ಬೇಕು. ನೀರ್ ಹರಿದು ಹೋಗಲ್ದೇ ವಿನ ಮತ್ತೆ ಅದ್ರ ನೀರ್ ನಿಂತ್ಕೊಂಡ್ರೆ ಬಗೆಹರಿಯಲ್ಲ. 200 ವರ್ಷ ಆದ್ರೂ ಅದಕ್ಕೆ ನೀವೇನಾದ್ರೂ ಒಂದು ಆಲ್ಟರ್ನೇಟ್ ಕಂಡ್ಕೋಬೇಕು ದಾರಿನ. ಈಗ ನೀವ್ ಹೇಳೋದನ್ನ ಎಲ್ರು ಕೇಳಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಅಡ್ಡಾಡ್ತಕ್ಕಂಥ ನಾವು ದಿನನಿತ್ಯ ನೀವೇನಪ್ಪ ಹಿಂಗ್ ಯಾರಾದ್ರೂ ರಸ್ತೆ ತಡೆ ಪ್ರತಿಭಟನೆ ಅಥವಾ ಏನಾದ್ರು ನಂಬ್ಕೊಂಡ ಹಿಂಗ್ ಬರ್ತೀರಾ, 2 ಮಾತಾಡ್ತೀರಾ, ಹೋಗ್ತೀರಾ, ಸಮಸ್ಯೆ ಅನುಭವಿಸ್ತಿರೋದು ನಾವಿಲ್ಲಿ. ಅದಕ್ಕೆ ಪರಿಹಾರ ಏನ್ ಹೇಳ್ರಿ? ಈಗ ಅವ್ರಿಗೆ ನಗರಸಭೆಯವ್ರಿಗೆ ಮಾತಾಡಿದ್ದೆ, ಅದನ್ನ ಕ್ಲೀನ್ ಮಾಡ್ತಂತ ಹೇಳಿದಾರೆ. ಇಮಿಡಿಯೇಟ್ ಆಗಿ ನಾವು ಇದನ್ನ ರಸ್ತೆ ಇದಾಗಿದ್ದನ್ನ ಕಳಪೆ ಕಾಮಗಾರಿನ 2-3 ಸರಿ ಗುಂಡಿ ಮುಚ್ಚಿರ. ಹೌದಾ? ಒಂದ್ ದಿನಾನು ಬರ್ಲಿಲ್ಲ ಅದು. ಯಾವ ರೋಡ್ ಉಳಿತಾವೆ ಇದುವೇ ಹೇಳ್ರಿ. ಸರ್, ಮಳಿ ಬಂದದ್ದು ಈಗ ಒಂದ್ 4-5 ದಿನದಿಂದ. ನೀವು ಮಾಡಿದಾಗ ಮಳಿನೇ ಇರ್ಲಿಲ್ಲ. ಹೌದ್ರಾ? ಅದು ಫುಲ್ ರೋಡ್ ಅಲ್ಲಿ ಬರ್ತಾ ಇದೆ. ಹೇಳ್ತಿರೋದು ಎಲ್ಲಿ ಬರ್ತೈತಿ?